ಇವತ್ತು ಬೆಳಗ್ಗೆ 7 ಗಂಟೆ ಆದರೂ ಚಳಿ ಹಂಗೆ ಇತ್ತು. ಯಾಕಪ್ಪ ಅಂದ್ರೆ ಮೋಡ ಮುಚ್ಕೊಂಡೈತೆ ಇವತ್ತು. ಸ್ವೆಟ್ರ್ ಬೇರೆ ಹಾಕೋ ಬಂದಿರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಸೀದಾ ಹಂಗೆ ಹಬ್ಬಕ್ಕೆ ಬಂದುಬಿಟ್ಟು ವೆಹಿಕಲ್ ಅಸೈನ್ ಮಾಡಿಸ್ಕೊಂಡು ಕೀ ಇಸ್ಕೊಂಡು ಮತ್ತೆ ಲಾಗಿನ್ ಆಗಿದೆ. ಲಾಗಿನ್ ಆಗಿದ ತಕ್ಷಣ ನಮ್ಮದು ಫಸ್ಟ್ ಕೆಲಸ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಒಳಗೆ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡಿದ್ದಾಗಿದ ತಕ್ಷಣ ನನಗೆ T2 ಬಂತು. ಸರಿ ಅಂತ ನಾನು T2 ಮೂವ್ ಆದೆ. T2 ಮೂವ್ ಆದಾಗ ಫಸ್ಟ್ ಫ್ಲೈಓವರ್ ಕೆಳಗೆ ನಮಗೆ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಕ್ರಾಸ್ ಮಾಡಬೇಕು. ಮತ್ತು T2 ರೀಚ್ ಆದಮೇಲೆ ಅಲ್ಲಿ ಎಲ್ಲ ಚೆಕ್ ಮಾಡ್ತೀನಿ, ಒಂದು ವೆಹಿಕಲ್ ಇಲ್ಲ. ಪಿಕಪ್ಪು ಬೇಗ ಸಿಕ್ತು ನನಗೆ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡ್ಬಿಟ್ಟು ನಾನು ಆಚೆ ಹೊರಟೆ. ಕಸ್ಟಮರ್ ಡ್ರಾಪ್ ಬಂದು ವೈಟ್ಫೀಲ್ಡು. ಡ್ರಾಪ್ ಮಾಡಿಬಿಟ್ಟು ಕಸ್ಟಮರು ವಯಸ್ಸಾದವರಲ್ಲ, ಅದಕ್ಕೆ ಅವರು ಲಗೇಜೆಲ್ಲ ತಗೊಂಡೋಗ್ಬಿಟ್ಟು ನಾನು ಸೀದಾ ಲಿಫ್ಟ್ ಹತ್ರನೇ ಇದ್ದೆ. ಲಿಫ್ಟ್ ಹತ್ರ ಇಕ್ಬಿಟ್ಟು ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಅಂತ ನಾನು ಮೇಲೆ ಬಂದಿದ ತಕ್ಷಣ ನನಗೆ ಪಿಕಪ್ ಹಾಕಿದರು HL ರೋಡಿಂದ. ಮತ್ತು ನಾನು ಪಿಕಪ್ ಪಾಯಿಂಟ್ಗೆ ರೀಚ್ ಆದೆ. ಪಿಕಪ್ ಪಾಯಿಂಟ್ಗೆ ರೀಚ್ ಆಗಿಬಿಟ್ಟು ಅಲ್ಲಿ ಮೇನ್ ಗೇಟಾಗೆ ಎಲ್ಲ ಎಂಟ್ರಿ ಮಾಡಿಸಿ ಒಳಗೋದೆ. ಕನ್ಫ್ಯೂಸ್ ಆಯ್ತು ನನಗೆ. ಮತ್ತು ಇನ್ನೊಂದು ರೌಂಡ್ ಹೊಡ್ಕೊಬಂದು ಮತ್ತೆ ಕಸ್ಟಮರ್ ಪಿಕಪ್ ಮಾಡಿಕೊಂಡು ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ ತಕ್ಷಣ ನಂಗೆ ಊಟ ಹಸಿವಾಗ್ತಾಯಿತ್ತು. ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು. ಮತ್ತು ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋಗಿ ಕುಷ್ಕ ಆರ್ಡ್ರ್ ಮಾಡಿದ್ವಿ. ಕುಷ್ಕ ಆರ್ಡ್ರ್ ಮಾಡಿದ್ಮೇಲೆ ಕುಷ್ಕ ಬಂತು. ಇಬ್ಬರು ತಿಂದ್ಕೊಂಡು ಮತ್ತೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತುಗಳಾಡ್ಕೊಂಡು ಇದ್ವಿ. ಮತ್ತು ಇನ್ನೊಂದು ಪಿಕಪ್ ಕೊಟ್ಟರು ಭಾರತಿ ಮಾಲಿಂದ. ಅಲ್ಲಿ ಪಿಕಪ್ ಮಾಡ್ಕೊಂಡು ಬಂದು ಡ್ರಾಪ್ ಮಾಡಿ ಮತ್ತೆ ಲಾಗೌಟ್.